ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ 2026ರಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಯಾವ ದಿನ ಬಂದಿದೆ, ಆರಾಧನೆಯ ಮಹತ್ವವೇನು, ಆರಾಧನೆಯ ಸಮಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಮಠದಲ್ಲಿ ಅವೆಲ್ಲ ವಿಶೇಷ ಪೂಜೆಗಳನ್ನು ಮತ್ತು ಆಚರಣೆಗಳನ್ನು ಮಾಡಲಾಗುತ್ತದೆ ಮತ್ತು ಮನೆಯಲ್ಲಿ ಸರಳ ಆರಾಧನೆಯ ಪೂಜೆಯನ್ನು ಹೇಗೆ ಮಾಡಬೇಕು, ರಾಯರ 355ನೇ ಆರಾಧನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನೆ ಮಹೋತ್ಸವವು 2026ರಲ್ಲಿ ಆಗಸ್ಟ್ 29ರಂದು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಧ್ವ ಸಂಪ್ರದಾಯದ ಅತ್ಯಂತ ಪವಿತ್ರ ಉತ್ಸವವಾಗಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಶಾರೀರವಾಗಿ ಬೃಂದಾವನ ಪ್ರವೇಶಿಸಿದ ಪವಿತ್ರ ದಿನವನ್ನು ಆರಾಧನೆ ಎಂದು ಆಚರಣೆ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ದೇಶ ವಿದೇಶಗಳ ಲಕ್ಷಾಂತರ ಭಕ್ತರು ರಾಯರ ಕೃಪೆಗೆ ಪಾತ್ರರಾಗಲು ವಿಶೇಷ ಪೂಜೆಯನ್ನು ನೆರವೇರಿಸುತ್ತಾರೆ. 2026ನೇ ಇಸವಿಯಲ್ಲಿ ಆರಾಧನೆಯ ದಿನಗಳು: ಪೂರ್ವಾರಾಧನೆ ಆಗಸ್ಟ್ 29ರಂದು 2026 ಶನಿವಾರದಂದು ಆಚರಣೆ ಮಾಡುತ್ತೇವೆ. ಮಧ್ಯಾರಾಧನೆಯನ್ನು ಆಗಸ್ಟ್ 30ರಂದು 2026 ಭಾನುವಾರದಂದು ಆಚರಣೆ ಮಾಡುತ್ತೇವೆ. ಉತ್ತರಾರಾಧನೆಯನ್ನು ಆಗಸ್ಟ್ 31ನೇ ತಾರೀಕು 2026ರಂದು ಸೋಮವಾರದಂದು ಆಚರಣೆ ಮಾಡುತ್ತೇವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು 3 ದಿನ ನಡೆಯುತ್ತದೆ. ಆರಾಧನೆಯ ಮಹತ್ವವೆಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗದ ಕಾಮಧೇನು ಎಂದು ಭಕ್ತಿಯಿಂದ ಕರೆಯಲಾಗುತ್ತದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತರ ಪ್ರಾರ್ಥನೆಗಳನ್ನು ಆಲಿಸಿ ಕಷ್ಟಗಳನ್ನು ನಿವಾರಿಸಿ ಜ್ಞಾನ, ಆರೋಗ್ಯ, ಉದ್ಯೋಗ, ಐಶ್ವರ್ಯ ಹಾಗೂ ಮನಃಶಾಂತಿಯನ್ನು ಕರುಣಿಸುತ್ತಾರೆ. ಇಂದಿಗೂ ರಾಯರು ತಮ್ಮ ಬೃಂದಾವನದಲ್ಲೇ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾರೆ. ಆರಾಧನೆಯ ದಿನ ಮಂತ್ರಾಲಯದಲ್ಲಿ ನಡೆಯುವ ವಿಶೇಷ ಆಚರಣೆಗಳೆಂದರೆ ಆಂಧ್ರ ಪ್ರದೇಶದಲ್ಲಿರುವ ಮಂತ್ರಾಲಯದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನದಲ್ಲಿ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ನಡೆಯುವ ಪ್ರಮುಖ ಸೇವೆಗಳೆಂದರೆ ಪಂಚಾಮೃತ ಅಭಿಷೇಕ ಸೇವೆ, ವಿಶೇಷ ಅಲಂಕಾರ ಸೇವೆ, ತುಳಸಿ ಅರ್ಚನೆ ಸೇವೆ, ವೇದ ಪಾರಾಯಣ ಸೇವೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಾರಾಯಣ, ಮಂಗಳಾರತಿ, ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ, ರಥೋತ್ಸವ ನಡೆಯುತ್ತದೆ. ಆರಾಧನೆಯ ದಿನ ಮನೆಯಲ್ಲಿ ಪೂಜೆ ಮಾಡುವ ವಿಧಾನ: ಬೆಳಿಗ್ಗೆ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ಮೊದಲು ಶ್ರೀ ಲಕ್ಷ್ಮೀನಾರಾಯಣ, ಶ್ರೀರಾಮ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ ರಾಯರಿಗೆ ತುಳಸಿ, ಹೂವು ಮತ್ತು ಹಣ್ಣುಗಳನ್ನು ಅರ್ಪಣೆ ಮಾಡಬೇಕು. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಶ್ರೀ ರಾಘವೇಂದ್ರ ಸ್ತೋತ್ರ, ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸ್ತೋತ್ರಗಳನ್ನು ಪಠನೆ ಮಾಡುತ್ತಿರಬೇಕು. ಪಾಯಸ, ಅಯ್ಯರ್ಗೀವ, ಮೈಸೂರು ಪಾಕ್, ಪಂಚ ಕಜ್ಜಾಯ ಅಥವಾ ಇತರೆ ಸಾತ್ವಿಕ ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು. ಕೊನೆಯಲ್ಲಿ ಕರ್ಪೂರ ಆರತಿ ಮಾಡಿ ಪ್ರಸಾದವನ್ನು ಕುಟುಂಬದವರಿಗೆ ಹಂಚಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಿಂದ ದೊರೆಯುವ ಫಲಗಳೆಂದರೆ ಭಕ್ತಿಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಆರಾಧಿಸಿದರೆ ಕಷ್ಟಗಳು ಮತ್ತು ವಿಘ್ನಗಳು ದೂರವಾಗುತ್ತವೆ. ಮನಸ್ಸಿಗೆ ಶಾಂತಿ ಮತ್ತು ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ. ವಿದ್ಯೆ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಉಂಟಾಗುತ್ತದೆ. ಕುಟುಂಬದಲ್ಲಿ ಸುಖ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಗುರು ಕೃಪೆಯಿಂದ ಇಷ್ಟಾರ್ಥಗಳು ನೆರವೇರುತ್ತವೆ. ನಿಮಗೆ ಕಷ್ಟ ಎನಿಸಿದಾಗ ಓಂ ಶ್ರೀ ರಾಘವೇಂದ್ರಾಯ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಶ್ಲೋಕ: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನುವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಯಾವ ದಿನ ಬಂದಿದೆ, ಯಾವಾಗ ಆಚರಣೆ ಮಾಡಬೇಕು, ಆಚರಣೆಯ ಮಹತ್ವವೇನು, ಆಚರಣೆ ಮಾಡುವುದರಿಂದ ದೊರೆಯುವ ಫಲಗಳು ಯಾವುವು ಹಾಗೂ ಆಚರಣೆ ಮಾಡುವುದು ಹೇಗೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿನ ಮನೆಯಲ್ಲಿ ಸರಳ ಪೂಜೆ ಮಾಡಿಕೊಳ್ಳುವುದು ಹೇಗೆ, ಇವತ್ತಿನ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.